ಹಲೋ ರಾಘು. ರಾಮಾಚಾರಿ ಅವರೇ, ಏನ್ ಮಾಡೋದಕ್ಕೆ ಹೊಟ್ಟಿದ್ದೀರಾ? ಜಾನ್ಸಿ ಮೇಡಮ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡ್ ರಾಘು, ನೀನೇನು ಟೆನ್ಷನ್ ಆಗ್ಬೇಡ. ಇವತ್ತು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಯಜಮಾನ ಯಜಮಾನ. ಗುಡ್ ಮಾರ್ನಿಂಗ್ ಮೇಡಮ್. ನಿಮಗೆ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಬಂದಾಯ್ತಾನೆ, ಸಾರಿ ಯಾಕೆ? ಅರ್ಜೆಂಟ್ ಆಗಿ ಇಲ್ಲಿಗೆ ಬರೋ ಅನಿವಾರ್ಯತೆ ಇತ್ತು, ಅದಕ್ಕೆ ಬಂದೆ ಮೇಡಮ್. ಹಾಗಾಗಿ ನಿಮ್ಗೆ ಈಗ ಡಿಸ್ಟರ್ಬ್ ಮಾಡ್ಲೇಬೇಕಾಯ್ತು. ಈ ಫೈಲ್ ಅರ್ಜೆಂಟ್ ಆಗಿ ಕಳಿಸ್ಬೇಕಾಗಿತ್ತು, ಹಾಗಾಗಿ ನಿಮ್ ಸಿಗ್ನೇಚರ್ ಬೇಕು ಮೇಡಮ್. ಜಸ್ಟ್ ಒಂದ್ ಸಿಗ್ನೇಚರ್ ಬೇಕು ಅಂದ್ರೆ ಆಗ್ತಿತ್ತು ತಾನೆ, ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಅದು ಮೇಡಮ್, ಏನ್ ರಾಯ್, ಅದು ಅವಾಗ್ಲೇ ಆಗ್ಬೇಕಾಗಿತ್ತ? ಅಷ್ಟೊಂದು ಎಮರ್ಜೆನ್ಸಿ ಅಂತ ನೀವು ಕೇಳಕ್ಕೂ ಮೊದಲು ನಾನೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ದೆ ಮೇಡಮ್. ನೀವು ಸಿಗ್ನೇಚರ್ ಮಾಡಿಕೊಟ್ರೆ ನಾನು ಈಗಲೇ ತಗೊಂಡೋಗಿ ಕಳಿಸ್ಬಿಡ್ತಿದ್ದೀನಿ ಮೇಡಮ್. ಸರಿ ಆಯ್ತು, ಕೊಡು. ಮೇಡಮ್, ನೀವು ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿ ಫೈನಲ್ ಮಾಡಿರೋದನ್ನೇ ಪ್ರಿಂಟ್ ತಗೊಂಡು ಬಂದಿದ್ದೀನಿ. ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ ಮುಚ್ಕೊಂಡು ಸೈನ್ ಮಾಡ್ಬೋದು. ರಾಯ್, ಈಗ ನಾನು ಕೇಳಿದ್ನಾ? ಅಲ್ಲ, ನೀವು ಕೇಳಲಿಲ್ಲ ಅಂದ್ರೂ ಹೇಳೋದು ನನ್ನ ಡ್ಯೂಟಿ ಅಲ್ವಾ ಮೇಡಮ್? ತಾನೆ ಮೇಡಮ್ ಮೇಡಮ್ RK ಪ್ರಾಜೆಕ್ಟ್ ಫಾರಿನ್ ಡೆಲಿಗೇಟ್ಸ್ ಮೀಟಿಂಗ್ ಇತ್ತಲ್ಲ, ಅದನ್ನ ಫಿಕ್ಸ್ ಮಾಡ್ಬಿಡ್ಲಾ? ಆಫೀಸ್ ವಿಷಯ ಏನಿದ್ರು ಮನೆಗ್ ಬಂದ್ಮೇಲೆ ಮಾತಾಡೋಣ. ಈಗ ಫೈಲ್ ತಗೊಂಡ್ ಹೋಗು. ಸರಿ ಮೇಡಮ್. ಆಫೀಸ್ ವಿಷಯ ಬೇಡ, ಪರ್ಸನಲ್ ವಿಷಯ ಕೇಳ್ಬೋದಾ ಮೇಡಮ್? ಅದೇನ್ ಹೇಳಿ? ಅದು ಮೇಡಮ್, ಜೋರಾಗಿ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗುತ್ತಿದ್ದೀರಾ, ನಿಮ್ಗೆ ಜಾಗಿಂಗ್ ಯಾಕೆ ಮೇಡಮ್? ಸರಿ ಮೇಡಮ್, ನೀವು ಈ ಕಡೆ ಹೋಗಿ, ನಾನು ರಿವರ್ಸ್ ಲಿಂಗ್ ಹೋಗ್ತೀನಿ. ಓಕೆ ಮೇಡಮ್, ಬಾಯ್, ಟೇಕ್ ಕೇರ್, ಬಾಯ್. ಓಕೆ. ಗಾಡಿ ಓಡಿಸೋದಕ್ಕೆ ಬರಲ್ಲ? ರೋಡ್ ಏನ್ ನಿಮ್ಮ ಅಪ್ಪಂದ? ಕಣ್ ರೋಡ್ ನಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ? ಡ್ರೈವಿಂಗ್ ಮಾಡೋ ಸೆನ್ಸ್ ಇಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ. ರೈಟ್ ಟೈಮಿಗೆ ಬಂದು ರೌಡಿಗಳು ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ನಾನು ಹೋಗ ಆ ರೌಡಿಗಳ ಜೊತೆ ಫೈಟ್ ಮಾಡಿ ಜಾನ್ಸಿನ್ ಸೇವ್ ಮಾಡಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ಅಣ್ಣ ಅಣ್ಣ ಅಣ್ಣ, ಹೇಯ್, ಏನ್ರೋ ನೀವು? ನಾನ್ ನಿಮಗ್ ಡೀಲ್ ಕೊಟ್ರೆ ನೀವ್ ಯಾರು ಬೇರೆಯವ್ರ ಸಬ್ ಡೀಲ್ ಕೊಟ್ಟಿದ್ದೀರಾ? ಸರ್ ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಡೀಲ್ ಕೊಟ್ಟಂಗೆ ಬೇರೆಯವ್ರಿಗೆ ಕೊಟ್ಟಿರ್ತೀರಾ. ಏನೋ ಟೆನ್ಷನ್ ಕೊಡ್ಬೇಡ್ರಿ, ಕರೆಕ್ಟ್ ಆಗಿ ಹೇಳ್ರು. ಅವ್ರು ನಿಮ್ ಕಡೆ ಅಲ್ಲ ಅಂದ್ರೆ ಬೇರೆ ಯಾರ ಕಡೆಯವರು? ನಮ್ಗೇನ್ ಗೊತ್ತು ಸರ್, ನಿಜವಾಗ್ಲೂ ಅವ್ರು ಯಾರು ಅಂತಾನು ಗೊತ್ತಿಲ್ಲ, ಅವ್ರು ಹೇಗ್ ಬಂದ್ರು ಅಂತಾನು ಅರ್ಥ ಆಗ್ತಿಲ್ಲ. ಒಂದ್ ಸಣ್ಣ ಕೆಲಸ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನೀವ್ ಯಾವ ಸೀಮೆ ರೌಡಿಗಳು? ಹಾಗಾದ್ರೆ ಜಾನ್ಸಿನ ಯಾರು ಕಿಡ್ನಾಪ್ ಮಾಡಿದ್ರು? ಯಾಕೆ ಕಿಡ್ನಾಪ್ ಮಾಡಿದ್ರು? ಮೊದ್ಲು ವಿಷಯನ ಮಾಮ್ಗೆ ಹೇಳ್ಬೇಕು. ಏನಾಯ್ತು ಕಣ? ನನ್ ಪ್ಲಾನ್ ಎಲ್ಲ ಉಲ್ಟಾ ಹೋಗೋಯ್ತು ಮಾಮ್. ಅದ್ ಏನು ಅಂತ ಸರಿಯಾಗಿ ಹೇಳು, ನನಗ್ ಗೊತ್ತಿಲ್ಲದೆ ಏನ್ ಮಾಡೋದಿಕ್ ಹೋಗಿದ್ದೆ? ಮಾಮ್, ಅದು ಜಾನ್ಸಿನ್ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ನನ್ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಏನೋ ಹೇಳ್ತಿದ್ಯಾ ನೀನು? ನಿನ್ ತಲೆ ಸ್ವಲ್ಪ ಇಲ್ವಾ? ಏನ್ ಪಡವ್ ನೀನು? ಸಿಚುವೇಶನ್ ಕ್ರಿಯೇಟ್ ಆದಾಗ ಇಂಪ್ರೆಸ್ ಮಾಡಿದ್ರೆ ಹೀರೋ ಆಗ್ತೀಯ. ಅದನ್ನ ಬಿಟ್ಟು ನೀನೇ ಸಿಚುವೇಶನ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಕಾಮಿಡಿ ಪೀಸ್ ಆಗ್ತೀಯ. ನಾನ್ ನಿಂಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ನಾನು ಹೇಗಾದ್ರೂ ಮಾಡೋ ಅವಳು ಇಂಪ್ರೆಸ್ ಮಾಡ್ಬೇಕು ಅಂತ. ನನಗ್ ಗೊತ್ತಿರಲಿಲ್ಲ ಮಮ್ಮಿ ಈಗ ಆಗುತ್ತೆ ಅಂತ. ಬಾಯ್ ಮುಚ್ಚ. ಯಾರಾದ್ರೂ ಅದಕ್ಕೆ ಇಂತ ಮುಟ್ಟಾಳ್ತನ ಕೆಲಸ ಮಾಡ್ತಾರ? ನಿನ್ ತಲೆ ಏನೋ ತುಂಬಿಕೊಂಡಿದ್ಯಾ? ಚಾನ್ಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿನಗೆ? ತುಳಸಿ, ಏನಮ್ಮ ಅದು ಹೆಚ್ಚು ಕಮ್ಮಿ ಆದ್ರೆ ಅಂತ ಏನೋ ಮಾತಾಡ್ತಾ ಇದ್ಯಾ? ಯಾಕೆ, ಯಾರಿಗೇನಾಗಿದೆ? ಏನು ಇಲ್ಲಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಯಾಕಮ್ಮ ಟೆನ್ಷನ್ನು? ನಿಮ್ಗಳ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ, ಗಾಬರಿ ಆತಂಕ ಎಲ್ಲ ಎದ್ದು ಕಾಣ್ತಾ ಇದೆ.
ಅದೇನ್ ಹೇಳಮ್ಮ. ತಾತ ನಾನು ಜಾನ್ಸಿನ ಅಪ್ಪ ಓಮ್ನಿ ಕಾರಲ್ಲಿ ಯಾರೋ ಜಾನ್ಸಿನ ಕಿಡ್ನಾಪ್ ಮಾಡ್ಕೊಂಡು ಹೋತಂತೆ. ಅಯ್ಯೋ ಭಗವಂತ, ಯಾರಪ್ಪ ಯಾರಪ್ಪ ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿರೋದು? ಯಾಕೆ ಹಿಂಗಾಯ್ತು? ಪ್ಲೀಸ್ ಟೆನ್ಷನ್ ಮಾಡ್ಕೊಂಬಿಡಿ. ಇದನ್ ಯಾರೋ ಬೇಕಂತಾನೆ ಮಾಡಿದ್ದಾರೆ. ನಮ್ ಜಾನ್ಸಿಗೆ ಏನೂ ಆಗಲ್ಲ. ನೀವು ಆರಾಮಾಗಿರಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ದಯವಿಟ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ ಅಪ್ಪ. ನಾನು ಹೇಗಮ್ಮ ಧೈರ್ಯವಾಗಿರ್ಲಿ? ನನ್ನ ಮೊಮ್ಮಗಳ ಸ್ಥಿತಿ ಏನಾಗಿದೆ ಅಂತ ಗಾಬರಿ ಆಗ್ತಾ ಇದೆ ನಂಗೆ. ಏನ್ ಮಾಡೋದು ನಾನು? ಒಂದ್ ನಿಮಿಷ, SP ಅವ್ರಿಗೆ ಈಗಲೇ ಫೋನ್ ಮಾಡಿ. ಸರ್ ನಮಸ್ಕಾರ, ನಾನ್ ಸರ್ ಸಂಪತ್ ಕುಮಾರ್ ಮಾತಾಡ್ತಾ ಇರೋದು. ರಾಯ್, ಕರೆಕ್ಟಾಗಿ ಇನ್ನು 10 ನಿಮಿಷ ರೀಚ್ ಆಗ್ಬಿಡ್ತೀನಿ. ಮೇಡಮ್ಗೆ ಹೇಳ್ಬಿಡು. ಸರ್ ಒಂದು ಅನಾಹುತ ಆಗಿದೆ. ಏನಾಯ್ತು ರಾಯ್? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಸರ್ ಮೇಡಮ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ರಾಯ್, ಏನ್ ಹೇಳ್ತಾ ಇದೀಯಾ? ಹೌದು ಸರ್, ಬೆಳಿಗ್ಗೆ ರೆಗ್ಯುಲರ್ ಆಗಿ ಜಾಗಿಂಗ್ ಹೋಗೋ ತರನೇ ಹೋಗಿದ್ರು. ನಾನು ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬಂದೆ ಸರ್. ಯಾರು ರಾಯ್ ಕೆಲಸ ಮಾಡಿರೋದು? ಅಯ್ಯೋ ಸರ್, ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಯಜಮಾನ್ರು ಪೊಲೀಸ್ನವರಿಗೆಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸರಿ, ನಿನಗೇನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ತಿಳಿಸು. ಆಮೇಲೆ ನಾನು ಏನಾಗಿದೆ ಅಂತ ಯೋಚನೆ ಮಾಡ್ತೀನಿ. ಸರಿ ಸರ್, ಆಯ್ತು, ಫೋನ್ ಮಾಡ್ತೀನಿ. ಯಾರೇ ಕೆಲಸ ಮಾಡಿದ್ರು? ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ. ಸರಿ, ಮುಂದೆ ಹೇಳು ಪಲ್ಲವಿ. ಅನಿತಾ, ನನಗ್ ಕೆಟ್ಟದನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಿನಗ್ ಒಳ್ಳೇದಾಗಕ್ಕೆ ನಾನ್ ಬಿಡಲ್ಲ. ಎಸ್, ಇದು ಅವಳದೇ ಕೆಲಸ. ಎಲ್ಲಿದ್ದೀನಿ? ಯಾರು ಯಾರು ನನ್ನ ಕಿಡ್ನಾಪ್ ಮಾಡಿದ್ದು? ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ? ನನಗ್ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡ್ಕೊಳ್ಬೇಕಾಗಿರೋದು ನೀನು. ಇಲ್ಲಿ ಅಪಘಾತ ಆಗಿರೋದು ನಿನಗೆ ಗೊತ್ತು, ಆದ್ರೆ ಅದರಿಂದ ಏನ್ ಆಘಾತ ಆಗಿದೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಅವ್ನು ನಿನ್ ಕಣ್ಮುಂದೆ ನಿಂತಾಗ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ತೀಯ, ಆದ್ರೆ ಅವ್ನು ನಿನ್ ಕಣ್ಮುಂದೆ ಯಾಕೆ ನಿಂತಿದ್ದ ಅನ್ನೋದು ನಿನಗ್ ಗೊತ್ತಿಲ್ಲ. ಖಾಲಿ ಇರೋ ಜಾಗನ ಹಾಗೆ ಬಿಡಬಾರ್ದು ಅಂತ ಹೇಗೆ ಹೇಳ್ತೀವೋ ಹಾಗೆ ಏನಾಗಿದೆ ಅನ್ನೋ ದಿನಗಳನ್ನ ತಿಳ್ಕೊಳ್ಳದೆ ಹಾಗೆ ಬಿಡಬಾರ್ದು. ಆ ದಿನಗಳ ಬಗ್ಗೆ ನೀನ್ ತಿಳ್ಕೊಂಡ್ರೆ ಸಾಕು, ನೀನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ನಿನ್ ಕನ್ಫ್ಯೂಷನ್ಸ್ಗೂ ಕ್ಲಾರಿಟಿ ಸಿಗುತ್ತೆ. ಎಷ್ಟೊಂದ್ಸತಿ ನಮ್ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯವರು ಅಂತ ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ, ಆದ್ರೆ ಅವರಲ್ಲೂ ಕೆಟ್ಟವ್ರು ಇರ್ತಾರೆ, ಹಿತೈಷಿಗಳು ಇರ್ತಾರೆ, ಹಾಗೆ ನಮ್ಮವರಾಗೆ ಕಾಣೋ ಹಿತಶತ್ರುಗಳು ಇರ್ತಾರೆ. ಅವ್ರಗಳ ಪೈಕಿ ಯಾರು ಯಾವ ಕ್ಯಾಟಗರಿಗೆ ಸೇರ್ತಾರೆ ಅನ್ನೋದನ್ನ ನಾವು ಕಣ್ಣಿಡ್ಕೋಬೇಕು. ಅವಾಗ್ಲೇ ನಾವು ಯಾರ ಜೊತೆ ಹೇಗಿರ್ಬೇಕು ಅಂತ ನಿರ್ಧಾರ ಮಾಡಕ್ಕಾಗತ್ತೆ, ಸತ್ಯನ ಅರ್ಥ ಮಾಡ್ಕೊಳಕ್ಕಾಗದು. ಅದನ್ನ ಕಂಡ್ಕೊಳ್ಬೇಕು ಅಂದ್ರೆ ನೀನ್ ಮೊದ್ಲು ರಾಘವೇಂದ್ರ ಅವ್ರು ಯಾರು, ಅವ್ರೇನು, ಅವ್ರು ಯಾಕೆ ನಿನ್ ಲೈಫಲ್ಲಿ ಬಂದಿದ್ದಾರೆ, ನಿನ್ ಲೈಫಲ್ಲಿ ಅವ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನೀನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಮನ್ಸು ಬಿಚ್ಚಿ ನೀನ್ ರಾಘವೇಂದ್ರ ಅವ್ರ ಜೊತೆ ಮಾತಾಡಬೇಕು. ನಿನ್ನ ಮನ್ಸಲ್ಲಿರೋ ಪ್ರಶ್ನೆಗಳಿಗೆ ನೀನೇ ಉತ್ತರ ಕಂಡ್ಕೋಬೇಕು.
ನೀನ್ ತಿಳ್ಕೊಂಡಿರೋ ಹಾಗೆ ರಾಘವೇಂದ್ರ ಅವರು ನಿನ್ ಶತ್ರು ಅಲ್ಲ. ಅವನೇ ನಿನ್ ಶಕ್ತಿ, ಅವನೇ ನಿನ್ ಸ್ಫೂರ್ತಿ, ನಿನ್ ಜೀವನದಲ್ಲಿ ತುಂಬಾ ಪ್ರಮುಖವಾದ ವ್ಯಕ್ತಿ. ನಿನ್ ಜೀವನನ ರಾಘುನೇ ಬದಲಾಯಿಸಿ. ನಿಮ್ಗಾಗಿದ್ದ ಆಕ್ಸಿಡೆಂಟ್ ನೋಡಿ ನಿಮ್ಗೆ ಏನಾಗುತ್ತೋ ಏನು ಅಂತ ಆತಂಕದಲ್ಲಿದ್ವಿ. ಇಷ್ಟು ದಿನ ಇದ್ದಿದ್ದೆಲ್ಲ ಕನ್ಫ್ಯೂಷನ್ಸು, ಕಷ್ಟಗಳು ಎಲ್ಲ ಕ್ಲಿಯರ್ ಆಗೋಯ್ತು ಮೇಡಮ್. ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಅದು ಇವನೇ ಅಮ್ಮ. ಒಳ್ಳೆ ಹುಡುಗಮ್ಮ, ತುಂಬಾ ಸಿನ್ಸಿಯರು. ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿದ್ಯಲ್ಲ, ನಿನ್ನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿ ನಿನ್ನನ್ನು ಕಾಪಾಡಿದ ಪುಣ್ಯಾತ್ಮ ಇವನೇ. ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಇವ್ರ ಉದ್ದೇಶ ಏನಾದ್ರು ಏನು? ನಾನು ಝಾನ್ಸಿ ಮೇಡಮ್ ಬಗ್ಗೆ ಎಲ್ಲ ಸತ್ಯ ಅವ್ರ ಹತ್ರ ಹೇಳಿದ್ರು, ಯಾಕೆ ಹೀಗೆ ದುಡುಕ್ತಿದ್ದಾರೆ? ಶಿಟ್, ಇವಾಗ ಅಲ್ಲಿ ಏನಾಗಿದೆಯೋ ಏನೋ. ಹಲೋ ರಾಘು. ರಾಮಾಚಾರಿ ಅವರೇ, ಏನ್ ಮಾಡೋದಕ್ಕೆ ಹೊಟ್ಟಿದ್ದೀರಾ? ಝಾನ್ಸಿ ಮೇಡಮ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನೋಡ್ ರಾಘು, ನೀನೇನು ಟೆನ್ಷನ್ ಆಗ್ಬೇಡ. ಇವತ್ತು ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಅಷ್ಟು ಮಾತ್ರ ಅಲ್ಲ, ನೀವಿನ ಜೀವನದಲ್ಲಿ ಎದುರಾಗಿರೋ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರನೂ ಸಿಗುತ್ತೆ. ರಾಮಾಚಾರಿ ಅವರೇ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡ್ರಾಗು, ನಾವು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದೀವಿ. ಆ ಕಾರಣಕ್ಕೋಸ್ಕರನೇ ತಂಗಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿನೇ ಹ್ಯಾಂಡಲ್ ಮಾಡ್ತಾ ಇದೀವಿ. ಈಗ ನೀನು ಅದ್ರ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಬೇಗ ಆರಾಮಾಗಿ ಇಲ್ಲಿಗೆ ಬಾ. ಇವ್ರ ಪ್ರಯತ್ನದಿಂದ ಝಾನ್ಸಿ ಮೇಡಮ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? SP ಸಾಹೇಬ್ರೆ, ಹೇಗೆ ಸಂಪತ್ ಕುಮಾರ್, ನನ್ನ ಮೊಮ್ಮಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಸರ್? ತುಂಬ ಟೆನ್ಷನ್ ಮೌಂಟ್ ಆಗ್ತಾ ಇದೆ ಸರ್. ಒಂದು ರಿಕ್ವೆಸ್ಟ್, ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಸ್ವಲ್ಪ ವಿಚಾರಿಸ್ತೀರಾ ಸರ್ ಪ್ಲೀಸ್? ಏನಂತ ನಾನು ಹೋಟೆಲ್ ಹೋಗ್ತೀವಿ, ನೀನು ಸೇಮ್ ನಿಮ್ಮ ಅಪ್ಪನ ಥರನೇ. ಯಾವ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ, ಒಂದ್ ನಾಲಾಯಕ. ತುಳಸಿ, ನಾನ್ ನಾಯಕ ಅಲ್ಲದೆ ಇದ್ರು ನಾಲಾಯಕಂತೂ ಅಲ್ಲ. ಇವನಿಗಿರೋ ಬುದ್ಧಿ, ಆಟ ರೀತಿ ಎಲ್ಲ ನಿನ್ ಹಾಗೆ. ಇವನು ಹೋಗ್ತಾರೆ ದಾರಿ ಕೂಡ ನಿಂದೆ, ಅಡ್ಡ ದಾರಿ. ಯಜಮಾನ್ರೆ, ಜಸ್ಟ್ ಈಗ ರಾಘು ಸರ್ ಫೋನ್ ಮಾಡಿದ್ರು, ಝಾನ್ಸಿ ಮೇಡಮ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆಯಂತೆ. ಅವ್ರನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ತೀನಿ, ಯಜಮಾನ್ರಿಗೆ ಆರಾಮಾಗಿರಕ್ ಕೇಳು ಅಂತ ಹೇಳಿದ್ರು. ಲೇ ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ ಕಣೋ. ನೀನು ನಾ ಸಮಾಧಾನವಾಗಿರ್ಲಿ ಅಂತ ಸಮಾಧಾನದ ಮಾತು ಹೇಳ್ತಾ ಇದ್ಯಾ? ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಯಜಮಾನ್ರೆ, ಈಗ ತಾನೇ ರಾಘು ಸರ್ ಹತ್ರ ಮಾತಾಡ್ಕೊಂಡ್ ಬಂದೆ. ಸದ್ಯ ಬಿಡಪ್ಪ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು.